ಹಲೋ ಫ್ರೆಂಡ್ಸ್, ಇವತ್ತು ವೆನಿಲಾ ಗಿಡದ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಆಲ್ರೆಡಿ ವೆನಿಲಾ ಈ ವರ್ಷ ನಾಟಿ ಆಗಿದೆ. ಇದು ಈ ವರ್ಷ ನಮ್ಮ ನಾಟಿ ಮಾಡಿರೋದು. ನಾಟಿ ಮಾಡಿ ಆಲ್ರೆಡಿ 1.5 ಮಂತ್ ಆಗಿದೆ. ಸೊ ಇದು ಆಲ್ಮೋಸ್ಟ್ ಬದುಕಿದೆ, ಬಟ್ ಇನ್ನೂ ಚಿಗುರಿಲ್ಲ ಆಯಿತಾ. ಸೊ ಇದೆಲ್ಲ ಕಡೆ ನಾಟಿ ಆಗಿದೆ. ಸೊ ಇವತ್ತು ಏನಂದರೆ, ಈ ವೆನಿಲಾ ಬಳ್ಳಿ ಇದೆಯಲ್ಲ, ಸೊ ಇದಕ್ಕೆ ವರ್ಷಕ್ಕೆ ಒಂದು ಸಲ ಥರ ಸರ್ವಿಸ್ ಥರ ಇವಕ್ಕೆ ಮಾಡಬೇಕು. ನಾವು ಬೈಕಲ್ಲ ಯಾವ ಥರ ವೆಹಿಕಲೆಲ್ಲ ಯಾವ ಥರ ಸರ್ವಿಸ್ ಮಾಡ್ತೀವೋ ಅದೇ ಥರ ಇವರಿಗೊಂದು ಸರ್ವಿಸ್ ಮಾಡಬೇಕಾಗತ್ತೆ. ಅಂದರೆ ಈ ವೆನಿಲಾ ಬಳ್ಳಿ ಎಲ್ಲ ಈ ಥರ ಮೇಲ್ಗಡೆ ಹೋಗಿರುತ್ತೆ. ಸೊ ಅದನ್ನು ಬಗ್ಗಿಸಿ ಮಾಡಿದ್ರೆ ಮಾತ್ರ ಈ ವರ್ಷ ಹೂ ಬರುತ್ತೆ. ಸೊ ಅದೇ ಥರ ನಾನಿವತ್ತು ಆಲ್ರೆಡಿ ಬಗ್ಸ್ ಆಗಿದೆ. ಇದು ಅಷ್ಟು ಎಲ್ಲ ಬಳ್ಳಿನೂ ಬಗ್ಸ್ ಆಗಿದೆ. ಆದರೆ ಬಗ್ಸ್ ಆಗಿ ಒಂದು 15 ಅಥವಾ 20 ಡೇಸ್ ಆದಮೇಲೆ ಬಗ್ಸಿದ ಮೇಲೂ ಕೆಲವೊಂದು ಗಿಡಕ್ಕೆ ಚಿಗುರು ಬರುತ್ತೆ. ಸೊ ಬಗ್ಸಿದ ಮೇಲೆ ಚಿಗುರು ಬಂದರೆ ಆ ಗಿಡಕ್ಕೆ ಹೂ ಬರಲ್ಲ. ಸೊ ಅದೇ ಇದ್ರ ಸರ್ವೀಸು ಆಯಿತಾ. ಸೊ ಇವಾಗ ಬಗ್ಸಿದ ಮೇಲೆ ಹೂ ಅಕಸ್ಮಾತ್ ಚಿಗುರು ಬಂದರೆ ಆ ಚಿಗುರನ್ನ ಮುರಿದ್ರೆ ನೆಕ್ಸ್ಟ್ ಚಿಗುರು ಬರಲ್ಲ. ಆವಾಗ ಅದಕ್ಕೆ ಹೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನೇ ನಾವು ನಾನಿವತ್ತು ಮಾಡ್ತಾಯಿದ್ದೆ. ಸೊ ಅದನ್ನೇ ಇನ್ಫಾರ್ಮೇಷನ್ ಶೇರ್ ಮಾಡಬೇಕಂತ ವಿಡಿಯೋ ಮಾಡಿದೆ. ಸೊ ಬಗ್ಸಿ ಒಂದು 20 ಡೇಸ್ ಅಥವಾ 30 ಡೇಸ್ ಆದಮೇಲೆ ಒಂದು ಬೇರೆ ಗಿಡನ ಚೆಕ್ ಮಾಡಬೇಕಾಗತ್ತೆ ಆಯಿತಾ. ಪ್ರತಿ ಗಿಡನೂ ಹೋಗಿ ಚೆಕ್ ಮಾಡಿ ಯಾವುದಾದ್ರು ನಾಡಲ್ಲಿ ಚಿಗುರು ಬಂದಿದೆಯಾ ಅಂತ ಚೆಕ್ ಮಾಡಬೇಕು ಆಯಿತಾ. ಅಕಸ್ಮಾತ್ ಚಿಗುರು ಬಂದಿದ್ದರೆ ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಮಾತ್ರ ಹೂ ಬರುತ್ತೆ. ಅಕಸ್ಮಾತ್ ಆ ಚಿಗುರಲ್ಲಿ ಬೆಳೆಗೆ ಬಿಟ್ಟರೆ ನೆಕ್ಸ್ಟು ಹೂ ಬರಲ್ಲ. ಸೊ ಆ ವರ್ಷದ ಬೆಳೆ ಲಾಸ್ ಆಗುತ್ತೆ ಮತ್ತು ಆ ಬಳ್ಳಿನೂ ವೇಸ್ಟ್ ಆಗುತ್ತೆ. ಸೊ ನೋಡಿ, ಇದು ಯಾವುದಕ್ಕೂ ಚಿಗುರು ಬಂದಿಲ್ಲ. ಆಲ್ರೆಡಿ 1.5 ಮಂತ್ ಆಗಿದೆ ಬಟ್ ನಿನ್ನೆ ಒಂದು ಗಿಡಕ್ಕೆ ಮಾತ್ರ ನನಗೆ ಚಿಗುರು ಸಿಕ್ಕಿತ್ತು, ಬಟ್ ಬಾಕಿ ಯಾವುದಕ್ಕೂ ಬಂದಿಲ್ಲ ಅನಿಸುತ್ತೆ. ಸೊ ನೀವು ನಿಮ್ಮದು ವೆನಿಲಾ ಬಳ್ಳಿ ಮಾಡ್ತಾಯಿದ್ರೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಗಿಡ ಒಂದು ಬಗ್ಸಿದ ಮೇಲೆ 1 ಮಂತ್ಗೆ ಚೆಕ್ ಮಾಡಿ ಏನಾದರೂ ಚಿಗುರು ಬಂದಿದೆಯಾ ಅಂತ. ಚಿಗುರು ಬಂದರೆ ಇಮಿಡಿಯೇಟಾಗಿ ಕಟ್ ಮಾಡಿ. ಆದರೆ ಅಕಸ್ಮಾತ್ ಚಿಗುರು ನೆಲದಿಂದ ಬಂದಿರೋ ಬಳ್ಳಿಗೆ ಬಂದಿದ್ದರೆ ಅದನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ನಮ್ಮ ನೆಕ್ಸ್ಟ್ ಇಯರ್ದು ಬಳ್ಳಿ ಆಗಿರುತ್ತೆ ಆಯಿತಾ. ಅದೇ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೆ. ಸೊ ನೀವು ಯಾರು ವೆನಿಲಾ ಬೆಳೆಗಾರರಿದ್ದರೆ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.